ಹೀಗಾಗಿ ಅದೇನೇ ಇರಲಿ, ಇವೆಲ್ಲದರಲ್ಲಿ ಒಂದಿಷ್ಟು ಹಂಗೆ ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಮಾಡೋಣ. ಈ ಘಟನೆ ಆಗೋದಕ್ಕೆ ಕಾರಣರು ಯಾರು? ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಜನನ, ಆ ಸ್ಟೇಡಿಯಮ್ಮ ಅಥವಾ ವಿಧಾನಸೌಧನ, ವಿಧಾನಸೌಧ ಕಷ್ಟೇನ, ಪೊಲೀಸ್ ಆಯುಕ್ತರನ್ನ, ಅವರ ಕಾರ್ಯದರ್ಶಿನ, ಯಾರು ಇವರೆಲ್ಲ ಮೀರಿದ ಜನನ ಅಂತೇಳಿ ಆ ನೆಲೆಯಲ್ಲೇ ಲೋಪ ಯಾರು ತಪ್ಪು ಯಾರ್ದಾಗೈತಿ ಸ್ವಲ್ಪ ಹಾಗೆ ಜಸ್ಟ್ ಗ್ಲಾನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಕಾರ್ಯಕ್ರಮಕ್ಕೆ ಅಗತ್ಯ ಅನುಮತಿ ದೊರೆಯದೇ ಅಥವಾ ಸಿದ್ಧತೆ ಮಾಡಿಕೊಳ್ಳಲಾರದೆಯೇ ಈ ಏನಪ್ಪ ಘಟನೆ ನಡೆಯೋದಕ್ಕೆ ಕಾರ್ಯಕರ್ತರ ಮೊದಲನೇದಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದನ್ನು ಘೋಷಣೆ ಮಾಡಿದರು. ಈ ಸನ್ಮಾನದನ್ನ ಘೋಷಣೆ ಮಾಡಿ ತಪ್ಪು ಮಾಡಿದರು. ದೊಡ್ಡ ತಪ್ಪಿದು, ಇದು ಲೋಪ. ಅದರ ನಂತರದಲ್ಲೇ ಆಟಗಾರರನ್ನು ಸ್ವಾಗತ ಮಾಡೋದಕ್ಕಾಗಿ HAL ವಿಮಾನ ನಿಲ್ದಾಣವರೆಗೆ ಉಪಮುಖ್ಯಮಂತ್ರಿ ತೆರಳಿ ಇಡೀ ಬೆಳವಣಿಗೆ ಸುದ್ದಿವಾಹಿನಿಗಳ ಮೂಲಕ ನೇರ ಪ್ರಸಾರಕ್ಕೆ ಆಸ್ಪದ ನೀಡಿದ್ದು. ಇದರಲ್ಲಿ ಎರಡೂ ಇದ್ದು ಬಿಟ್ಟು ಆಮದು ಬೇರೆ ಖುಷಿನೂ ಇರ್ಬೋದು, ತಮ್ಮನ್ನು ತಾವು ಸ್ವಲ್ಪ ತೋರಿಸ್ಕೊಳ್ಳೋದು ಇರ್ಬೋದು, ಪ್ರಚಾರ ಇರ್ಬೋದು. ಇದು ಎರಡನೇ ಲೋಪ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರ ಮೇನ್ ಕಾರಣ. ಅದರ ನಂತರ ಲಕ್ಷಾಂತರ ಜನ ಸೇರಿದ್ದರೂ ಭದ್ರತೆ ಹೆಚ್ಚಿಸಲು ಅಥವಾ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಕ್ರಮ ತೆಗೆದುಕೊಳ್ಳೋದೇ ಇದು. ಭಾಳ ಜನ ಬರೋದು ಗೊತ್ತಾಗಿಯೂ ಬೇರೆ ಕಡೆ ಚೇಂಜ್ ಮಾಡಬೇಕಾಗಿತ್ತು, ಪ್ಲೇಸ ಮಾಡಲಿಲ್ಲ. ಅದು ಒಂದು ದೊಡ್ಡ ಕಾರಣ, ಲೋಪ. ಇನ್ನು ಅದಕ್ಕಿಂತ ಮುಖ್ಯ ಅಂದ್ರೆ ಸಮಾರಂಭಕ್ಕೆ ಪೊಲೀಸರಿಂದ ಪೂರ್ವ ಸಿದ್ಧತೆ ಆಗಿರಲಿಲ್ಲ. ಪೊಲೀಸರು ಸಿದ್ಧ ಆಗಿರಲಿಲ್ಲ. ಅದಕ್ಕೆ ಅವ್ರು ಬೇಡ ಅಂತೂ ಹೇಳಿದರು, ಬೇಡಪ್ಪ ಇದು ಅಂತೇಳಿ. ವಿಧಾನಸೌಧ ಹಾಗೂ ಕ್ರೀಡಾಂಗಣದ ಬಳಿ 2.5 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರು. ಆದರೆ ಎರಡೂ ಕಡೆ ಇದ್ದ ಸಿಬ್ಬಂದಿ ಕೇವಲ 1,000